ರಾಮನಾಮ ಜಪ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ರಾಮ ರಾಜಕೀಯ ಬಹಳ ಜೋರಾಗಿದೆ. ರಾಮ ಮಂದಿರ ನಿರ್ಮಾಣದ ಮೊದಲ ದಿನದಿಂದಲೂ ಒಂದಲ್ಲ ಒಂದು ವಿಚಾರಕ್ಕೆ ರಾಜಕೀಯ ವಿವಾದ ನಡೀತಲೇ ಇದೆ. ಈಗ ನಾಳೆ ಬೆಳಗಾದ್ರೆ ರಾಮಲಲ್ಲಾ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಇದೆ. ಆದ್ರೆ ಆ ದಿನ ರಜೆ ಘೋಷಣೆ ಮಾಡಬೇಕು ಅಂತ ಒಂದು ಕಡೆ ಬಿಜೆಪಿ ಹೇಳ್ತಾ ಇದ್ರೆ, ಮತ್ತೊಂದು ಕಡೆ ಜನವರಿ 22ರಂದು ಅಂದ್ರೆ ನಾಳೆ ರಜೆ ನೀಡೋದ್ರ ಬಗ್ಗೆ ರಾಜ್ಯ ಸರ್ಕಾರ ಇನ್ನೂ ಕೂಡ ನಿರ್ಧಾರ ಮಾಡಿಲ್ಲ. ಇದು ಬಿಜೆಪಿ ಕಾಂಗ್ರೆಸ್ ನಡುವೆ ರಾಮ ಮಂದಿರ ರಜೆ ರಾಜಕೀಯಕ್ಕೆ ಕಾರಣವಾಗಿದೆ. ಜನವರಿ 22ರಂದು ರಜೆ ಬಗ್ಗೆ ರಾಜ್ಯ ಸರ್ಕಾರ ಇದುವರೆಗೂ ಕೂಡ ನಿರ್ಧರಿಸಿಲ್ಲ. ಲೋಕಾರ್ಪಣೆ ದಿನ ರಜೆ ಘೋಷಣೆ ಮಾಡಬೇಕು ಅಂತ ಬಿಜೆಪಿ ಪಟ್ಟು ಹಿಡಿದಿದೆ. ಮತ್ತೊಂದು ಕಡೆ ದೇಶದಾದ್ಯಂತ 13 ರಾಜ್ಯಗಳು ಈಗಾಗಲೇ ರಜೆ ಘೋಷಣೆ ಮಾಡಿದೆ. ಕೇಂದ್ರ ಸರ್ಕಾರಿ ಕಚೇರಿಗಳಿಗೆ ರಜೆ ಘೋಷಣೆ ಆಗಿದೆ. ಆದ್ರೆ ನಮ್ಮ ರಾಜ್ಯದಲ್ಲಿ ಅಂದ್ರೆ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ಇದುವರೆಗೂ ನಾಳೆ ರಜೆ ಕೊಡಬೇಕಾ ಬೇಡವಾ ಅದ್ರ ಬಗ್ಗೆ ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಳದೆ ಇರೋದು ಬಹಳ ದೊಡ್ಡ ಚರ್ಚೆಗೆ ಇದು ಕಾರಣ ಆಗ್ತಾ ಇದೆ. ನನಗೆ ಆಶ್ಚರ್ಯ ಆಯ್ತು. ಮುಖ್ಯಮಂತ್ರಿಗಳು ನನಗೆ ಯಾವುದೇ ಪತ್ರಗಳು ಬಂದಿಲ್ಲ, ಮತ್ತೊಂದು ಬಂದಿಲ್ಲ ಅಂತ ಹೇಳಿ. ಪತ್ರಗಳು ಬರುವಂತ ಅವಶ್ಯಕತೆಗಳಿಲ್ಲ. ಮಾಧ್ಯಮದಲ್ಲಿ ಮತ್ತೊಂದರಲ್ಲಿ ಬಂದಂತ ಆ ಸುದ್ದಿಗಳನ್ನ ಅವರು ತಿಳ್ಕೊಳ್ಬೇಕು, ಅದರ ಮೇಲೆ ಅವರು ಆಕ್ಟ್ ಮಾಡಬೇಕು. ಒಂದು. ಎರಡನೇದಾಗಿ ಸೋಮೋಟೋ ಅವರು ಇದಕ್ಕೆ ಒಂದು ರಜೆ ಘೋಷಣೆ ಮಾಡಬೇಕಿತ್ತು. ಇದಕ್ಕೆ ಯಾರ ಪತ್ರ ಮತ್ತೊಂದರ ಅಪೇಕ್ಷೆ ಇಲ್ಲ. ಇವತ್ತು ದೇಶದಲ್ಲಿ ಆಗುವಂತ ಅತ್ಯಂತ ದೊಡ್ಡ ಒಂದು ಕಾರ್ಯಕ್ರಮ. ಸ್ವಾತಂತ್ರ್ಯ ನಂತರ ಇಷ್ಟು ದೊಡ್ಡ ದೇಶಕ್ಕೆ ಒಂದು ಶಕ್ತಿ ತುಂಬುವಂತ, ದೇಶದ ಜನರಿಗೆ ಶಕ್ತಿ ತುಂಬುವಂತ ಕಾರ್ಯಕ್ರಮ ಬೇರೆ ಯಾವುದು ಆಗಲಿಲ್ಲ. ಇದನ್ನು ಒಬ್ಬ ಮುಖ್ಯಮಂತ್ರಿಯಾಗಿ ನನ್ನ ರಾಜ್ಯದಲ್ಲಿ ಅದನ್ನು ಮಾಡಬೇಕು ಅಂತ ಹೇಳುವಂಥದ್ದು ಮಾಡಬೇಕು. ನನಗೆ ಅನಿಸ್ತದೆ ಬೇರೆ ಬೇರೆ ಅದು ಮೊನ್ನೆನ ಮೇಲೆ ಹರಿಪ್ರಸಾದ್ ಇರಬಹುದು, ರಾಜಣ್ಣ ಇರಬಹುದು, ಇವರ ಹೇಳಿಕೆಗಳಿಂದಾಗಿ ಎಲ್ಲೋ ಭಯಭೀತರಾಗಿದ್ದಾರೆ ಅಂತ ಕಾಣ್ತದೆ ಮುಖ್ಯಮಂತ್ರಿಗಳು. ಇವರು ಇದನ್ನ ಮೇಲೆ ರಜೆ ಘೋಷಣೆ ಮಾಡುವಂತ ಅವಶ್ಯಕತೆಗಳಿದೆ. ಸೋಮೋಟೋ ಯಾರ್ದು ಪತ್ರಗಳ ಅವಶ್ಯಕತೆ ಇರಲಿಲ್ಲ. ಪತ್ರ ಬಂದಿದೆ ಅಂತ ಮಾಧ್ಯಮದಲ್ಲಿ ತಿಳ್ಕೊಳ್ಳಿಕ್ಕಾಗದಂತ ಒಬ್ಬ ಮುಖ್ಯಮಂತ್ರಿ ಇದ್ರೆ ಅದು ಎಷ್ಟರ ಮಟ್ಟಿಗೆ ಅದೊಂದು ಅಂತ ಹೇಳುವಂತ ನನಗೆ ಅರ್ಥ ಆಗ್ತಾ ಇಲ್ಲ. ನಾನು ಆಗ್ರಹ ಮಾಡ್ತೇನೆ, ಎಲ್ಲಾ ಕಡೆಗಳಲ್ಲಿ ಕೇಂದ್ರ ಸರ್ಕಾರವೇ ಅರ್ಧದಿಂದ ರಜೆ ಘೋಷಣೆ ಮಾಡಿದ ಮೇಲೆ ರಾಜ್ಯ, ವಿಶೇಷವಾಗಿ ಕರ್ನಾಟಕ, ಹನುಮನ್ ನಾಡು ಕರ್ನಾಟಕ, ರಾಮಭಕ್ತ ಹನುಮ ಇರುವಂತದ್ದು ಕರ್ನಾಟಕದಲ್ಲಿ, ನಾಳೆ ದಿನ ರಜೆಯನ್ನ ಘೋಷಣೆಯನ್ನ ಮಾಡಬೇಕು ಅಂತ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯನವರು ಈ ಒಂದು ರಜೆಯನ್ನ ಘೋಷಣೆ ಮಾಡಬೇಕು ಅಂತ ಎಲ್ಲರೂ ಕನ್ನಡಿಗರು ಎದುರು ನೋಡ್ತಿದ್ದಾರೆ. ಹಾಗಾಗಿ ಇನ್ನು ತಡವಿಲ್ಲದೆ, ಯಾವ ಒಂದು ಕಾರಣವನ್ನು ಕೊಡದೆ ತಕ್ಷಣ ರಜವನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು ಘೋಷಣೆಯನ್ನ ಮಾಡಬೇಕು ಅಂತ ಒತ್ತಾಯವನ್ನ ನಾವು ಮಾಡ್ತಾ ಇದ್ದೀವಿ. ಇವತ್ತು ನರೇಂದ್ರ ಮೋದಿಜಿಯವರ ಆಡಳಿತದಲ್ಲಿ ರಾಮ ಮಂದಿರ್ ನಿರ್ಮಾಣ ಆಗ್ತಾ ಇದೆ. ಇಡೀ ದೇಶದ 140 ಕೋಟಿ ಜನರೊಂದಿಗೆ ಅನೇಕ ಹೊರದೇಶಗಳವರು ಕೂಡ, ಸುಮಾರು 150 ದೇಶಗಳವರು ಕೂಡ ರಾಮ ಮಂದಿರ ನಿರ್ಮಾಣ ಆಗಿ ರಾಮನ ಮೂರ್ತಿ ಪ್ರತಿಷ್ಠಾಪನೆ ಆಗ್ತಕ್ಕಂಥದ್ದನ್ನ ಸಂತೋಷದಿಂದ ನೋಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇಡೀ ದೇಶದ ಜನ ಇದೊಂದು ರಾಷ್ಟ್ರೀಯ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.